ಬೆಂಗಳೂರಿನಲ್ಲಿ ಅರ್ಧ ಗಂಟೆಯಲ್ಲಿ 133 ಮಿಲಿಮೀಟರ್ ಮಳೆ ಬಿದ್ದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸರ್ಕಾರ ಯಾವುದೇ ಇದ್ರೂ ಕೂಡ ಸಮಸ್ಯೆ ಆದಾಗ ಟೀಕೆ ಸಹಜ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸುವ ನೈತಿಕತೆ ಇಲ್ಲ ಅಂತ. ಇವರ ಬಿಜೆಪಿ ಕಾಂಗ್ರೆಸ್ ತೂತು ಮೇಮೆ ರಾಜಕೀಯ ಹಾಳ್ಬಿದ್ದು ಹೋಗ್ಲಿ, ಮಳೆ ಬಂದು ಒದ್ದಾಡ್ತಾ ಇದ್ರಲ್ಲ ಜನ, ಮನೆ ಒಳಗೆ ನೀರು ನುಗ್ಗಿ ಆಗಬಾರ್ದಷ್ಟು ಅವಾಂತರಗಳಾಗ್ತಾ ಇದೆಯಲ್ಲ, ರೋಡ್ಗಳು ಬ್ಲಾಕ್ ಆಗಿದೆಯಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿಸಿ. ಬೆಂಗಳೂರಿನಲ್ಲಿ ಮಳೆ ಅರ್ಧ ಗಂಟೆ ಬರುತ್ತೆ ಅಂತ, ಅಷ್ಟು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿಕೆ ಕೊಟ್ಟಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಲ್ಲೋಷ್ಟು ಮಳೆ ಬರುತ್ತೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಕೆಲಸ ಮಾಡದೆ ಇರೋ ಸರ್ಕಾರನ ಏನ್ ಹೇಳಬೇಕು? ಸರಿ. ಬೆಂಗಳೂರಿನಲ್ಲಿ ಅರ್ಧ ಗಂಟೆಯಲ್ಲಿ 133 ಮಿಲಿಮೀಟರ್ ಮಳೆ ಬಿದ್ದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸರ್ಕಾರ ಯಾವುದೇ ಇದ್ರೂ ಕೂಡ ಸಮಸ್ಯೆ ಆದಾಗ ಟೀಕೆ ಸಹಜ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸುವ ನೈತಿಕತೆ ಇಲ್ಲ ಅಂತ. ಇವರ ಬಿಜೆಪಿ ಕಾಂಗ್ರೆಸ್ ತೂತು ಮೇಮೆ ರಾಜಕೀಯ ಹಾಳ್ಬಿದ್ದು ಹೋಗ್ಲಿ, ಮಳೆ ಬಂದು ಒದ್ದಾಡ್ತಾ ಇದ್ರಲ್ಲ ಜನ, ಮನೆ ಒಳಗೆ ನೀರು ನುಗ್ಗಿ ಆಗಬಾರ್ದಷ್ಟು ಅವಾಂತರಗಳಾಗ್ತಾ ಇದೆಯಲ್ಲ, ರೋಡ್ಗಳು ಬ್ಲಾಕ್ ಆಗಿದೆಯಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿಸಿ. ಬೆಂಗಳೂರಿನಲ್ಲಿ ಮಳೆ ಅರ್ಧ ಗಂಟೆ ಬರುತ್ತೆ ಅಂತ, ಅಷ್ಟು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿಕೆ ಕೊಟ್ಟಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಲ್ಲೋಷ್ಟು ಮಳೆ ಬರುತ್ತೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಕೆಲಸ ಮಾಡದೆ ಇರೋ ಸರ್ಕಾರನ ಏನ್ ಹೇಳಬೇಕು? ಸರಿ. ಬೆಂಗಳೂರಿನಲ್ಲಿ ಅರ್ಧ ಗಂಟೆಯಲ್ಲಿ 133 ಮಿಲಿಮೀಟರ್ ಮಳೆ ಬಿದ್ದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸರ್ಕಾರ ಯಾವುದೇ ಇದ್ರೂ ಕೂಡ ಸಮಸ್ಯೆ ಆದಾಗ ಟೀಕೆ ಸಹಜ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸುವ ನೈತಿಕತೆ ಇಲ್ಲ ಅಂತ. ಇವರ ಬಿಜೆಪಿ ಕಾಂಗ್ರೆಸ್ ತೂತು ಮೇಮೆ ರಾಜಕೀಯ ಹಾಳ್ಬಿದ್ದು ಹೋಗ್ಲಿ, ಮಳೆ ಬಂದು ಒದ್ದಾಡ್ತಾ ಇದ್ರಲ್ಲ ಜನ, ಮನೆ ಒಳಗೆ ನೀರು ನುಗ್ಗಿ ಆಗಬಾರ್ದಷ್ಟು ಅವಾಂತರಗಳಾಗ್ತಾ ಇದೆಯಲ್ಲ, ರೋಡ್ಗಳು ಬ್ಲಾಕ್ ಆಗಿದೆಯಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿಸಿ. ಬೆಂಗಳೂರಿನಲ್ಲಿ ಮಳೆ ಅರ್ಧ ಗಂಟೆ ಬರುತ್ತೆ ಅಂತ, ಅಷ್ಟು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿಕೆ ಕೊಟ್ಟಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಲ್ಲೋಷ್ಟು ಮಳೆ ಬರುತ್ತೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಕೆಲಸ ಮಾಡದೆ ಇರೋ ಸರ್ಕಾರನ ಏನ್ ಹೇಳಬೇಕು? ಸರಿ. ಬೆಂಗಳೂರಿನಲ್ಲಿ ಅರ್ಧ ಗಂಟೆಯಲ್ಲಿ 133 ಮಿಲಿಮೀಟರ್ ಮಳೆ ಬಿದ್ದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸರ್ಕಾರ ಯಾವುದೇ ಇದ್ರೂ ಕೂಡ ಸಮಸ್ಯೆ ಆದಾಗ ಟೀಕೆ ಸಹಜ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸುವ ನೈತಿಕತೆ ಇಲ್ಲ ಅಂತ. ಇವರ ಬಿಜೆಪಿ ಕಾಂಗ್ರೆಸ್ ತೂತು ಮೇಮೆ ರಾಜಕೀಯ ಹಾಳ್ಬಿದ್ದು ಹೋಗ್ಲಿ, ಮಳೆ ಬಂದು ಒದ್ದಾಡ್ತಾ ಇದ್ರಲ್ಲ ಜನ, ಮನೆ ಒಳಗೆ ನೀರು ನುಗ್ಗಿ ಆಗಬಾರ್ದಷ್ಟು ಅವಾಂತರಗಳಾಗ್ತಾ ಇದೆಯಲ್ಲ, ರೋಡ್ಗಳು ಬ್ಲಾಕ್ ಆಗಿದೆಯಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿಸಿ. ಬೆಂಗಳೂರಿನಲ್ಲಿ ಮಳೆ ಅರ್ಧ ಗಂಟೆ ಬರುತ್ತೆ ಅಂತ, ಅಷ್ಟು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿಕೆ ಕೊಟ್ಟಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಲ್ಲೋಷ್ಟು ಮಳೆ ಬರುತ್ತೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಕೆಲಸ ಮಾಡದೆ ಇರೋ ಸರ್ಕಾರನ ಏನ್ ಹೇಳಬೇಕು? ಸರಿ. ಬೆಂಗಳೂರಿನಲ್ಲಿ ಅರ್ಧ ಗಂಟೆಯಲ್ಲಿ 133 ಮಿಲಿಮೀಟರ್ ಮಳೆ ಬಿದ್ದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸರ್ಕಾರ ಯಾವುದೇ ಇದ್ರೂ ಕೂಡ ಸಮಸ್ಯೆ ಆದಾಗ ಟೀಕೆ ಸಹಜ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸುವ ನೈತಿಕತೆ ಇಲ್ಲ ಅಂತ. ಇವರ ಬಿಜೆಪಿ ಕಾಂಗ್ರೆಸ್ ತೂತು ಮೇಮೆ ರಾಜಕೀಯ ಹಾಳ್ಬಿದ್ದು ಹೋಗ್ಲಿ, ಮಳೆ ಬಂದು ಒದ್ದಾಡ್ತಾ ಇದ್ರಲ್ಲ ಜನ, ಮನೆ ಒಳಗೆ ನೀರು ನುಗ್ಗಿ ಆಗಬಾರ್ದಷ್ಟು ಅವಾಂತರಗಳಾಗ್ತಾ ಇದೆಯಲ್ಲ, ರೋಡ್ಗಳು ಬ್ಲಾಕ್ ಆಗಿದೆಯಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿಸಿ. ಬೆಂಗಳೂರಿನಲ್ಲಿ ಮಳೆ ಅರ್ಧ ಗಂಟೆ ಬರುತ್ತೆ ಅಂತ, ಅಷ್ಟು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿಕೆ ಕೊಟ್ಟಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಲ್ಲೋಷ್ಟು ಮಳೆ ಬರುತ್ತೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಕೆಲಸ ಮಾಡದೆ ಇರೋ ಸರ್ಕಾರನ ಏನ್ ಹೇಳಬೇಕು? ಸರಿ.
ಬೆಂಗಳೂರಿನಲ್ಲಿ ಅರ್ಧ ಗಂಟೆಯಲ್ಲಿ 133 ಮಿಲಿಮೀಟರ್ ಮಳೆ ಬಿದ್ದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸರ್ಕಾರ ಯಾವುದೇ ಇದ್ರೂ ಕೂಡ ಸಮಸ್ಯೆ ಆದಾಗ ಟೀಕೆ ಸಹಜ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸುವ ನೈತಿಕತೆ ಇಲ್ಲ ಅಂತ. ಇವರ ಬಿಜೆಪಿ ಕಾಂಗ್ರೆಸ್ ತೂತು ಮೇಮೆ ರಾಜಕೀಯ ಹಾಳ್ಬಿದ್ದು ಹೋಗ್ಲಿ, ಮಳೆ ಬಂದು ಒದ್ದಾಡ್ತಾ ಇದ್ರಲ್ಲ ಜನ, ಮನೆ ಒಳಗೆ ನೀರು ನುಗ್ಗಿ ಆಗಬಾರದಷ್ಟು ಅವಾಂತರಗಳಾಗ್ತಾ ಇದೆಯಲ್ಲ, ರೋಡ್ಗಳು ಬ್ಲಾಕ್ ಆಗಿದೆಯಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿಸಿ. ಬೆಂಗಳೂರಿನಲ್ಲಿ ಮಳೆ ಅರ್ಧ ಗಂಟೆ ಬರುತ್ತೆ ಅಂತ, ಅಷ್ಟು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿಕೆ ಕೊಟ್ಟಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಲ್ಲುವಷ್ಟು ಮಳೆ ಬರುತ್ತೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಕೆಲಸ ಮಾಡದೆ ಇರೋ ಸರ್ಕಾರನ ಏನ್ ಹೇಳಬೇಕು? ಸರಿ. ಬೆಂಗಳೂರಿನಲ್ಲಿ ಅರ್ಧ ಗಂಟೆಯಲ್ಲಿ 133 ಮಿಲಿಮೀಟರ್ ಮಳೆ ಬಿದ್ದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸರ್ಕಾರ ಯಾವುದೇ ಇದ್ರೂ ಕೂಡ ಸಮಸ್ಯೆ ಆದಾಗ ಟೀಕೆ ಸಹಜ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸುವ ನೈತಿಕತೆ ಇಲ್ಲ ಅಂತ. ಇವರ ಬಿಜೆಪಿ ಕಾಂಗ್ರೆಸ್ ತೂತು ಮೇಮೆ ರಾಜಕೀಯ ಹಾಳ್ಬಿದ್ದು ಹೋಗ್ಲಿ, ಮಳೆ ಬಂದು ಒದ್ದಾಡ್ತಾ ಇದ್ರಲ್ಲ ಜನ, ಮನೆ ಒಳಗೆ ನೀರು ನುಗ್ಗಿ ಆಗಬಾರದಷ್ಟು ಅವಾಂತರಗಳಾಗ್ತಾ ಇದೆಯಲ್ಲ, ರೋಡ್ಗಳು ಬ್ಲಾಕ್ ಆಗಿದೆಯಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿಸಿ. ಬೆಂಗಳೂರಿನಲ್ಲಿ ಮಳೆ ಅರ್ಧ ಗಂಟೆ ಬರುತ್ತೆ ಅಂತ, ಅಷ್ಟು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿಕೆ ಕೊಟ್ಟಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಲ್ಲುವಷ್ಟು ಮಳೆ ಬರುತ್ತೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಕೆಲಸ ಮಾಡದೆ ಇರೋ ಸರ್ಕಾರನ ಏನ್ ಹೇಳಬೇಕು? ಸರಿ. ಬೆಂಗಳೂರಿನಲ್ಲಿ ಅರ್ಧ ಗಂಟೆಯಲ್ಲಿ 133 ಮಿಲಿಮೀಟರ್ ಮಳೆ ಬಿದ್ದಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸರ್ಕಾರ ಯಾವುದೇ ಇದ್ರೂ ಕೂಡ ಸಮಸ್ಯೆ ಆದಾಗ ಟೀಕೆ ಸಹಜ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರಿಗೆ ಸರ್ಕಾರವನ್ನ ಟೀಕಿಸುವ ನೈತಿಕತೆ ಇಲ್ಲ ಅಂತ. ಇವರ ಬಿಜೆಪಿ ಕಾಂಗ್ರೆಸ್ ತೂತು ಮೇಮೆ ರಾಜಕೀಯ ಹಾಳ್ಬಿದ್ದು ಹೋಗ್ಲಿ, ಮಳೆ ಬಂದು ಒದ್ದಾಡ್ತಾ ಇದ್ರಲ್ಲ ಜನ, ಮನೆ ಒಳಗೆ ನೀರು ನುಗ್ಗಿ ಆಗಬಾರದಷ್ಟು ಅವಾಂತರಗಳಾಗ್ತಾ ಇದೆಯಲ್ಲ, ರೋಡ್ಗಳು ಬ್ಲಾಕ್ ಆಗಿದೆಯಲ್ಲ, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿಸಿ. ಬೆಂಗಳೂರಿನಲ್ಲಿ ಮಳೆ ಅರ್ಧ ಗಂಟೆ ಬರುತ್ತೆ ಅಂತ, ಅಷ್ಟು ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿಕೆ ಕೊಟ್ಟಿದೆ. ಪ್ರವಾಹದೋಪಾದಿಯಲ್ಲಿ ನೀರು ನಿಲ್ಲುವಷ್ಟು ಮಳೆ ಬರುತ್ತೆ ಅಂತ ಆಲ್ರೆಡಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಕೂಡ ಕೆಲಸ ಮಾಡದೆ ಇರೋ ಸರ್ಕಾರನ ಏನ್ ಹೇಳಬೇಕು? ಸರಿ.